KCN में आपका स्वागत है। मैं किंग हमीद। जो है अमानत है 20,000 रुपए, ये किसे क्या कुंजरी सीधा कौन करो दबंग किसे दे रही? जो मतलब इनको 20,000 की जरूरत थी, जो हमें कलेक्शन करको थे, ले लगा अब इनके हाथ को पहुंचा रही। इंशाल्लाह अभी पहुंचाने का है इनको। अब फिलहाल इनको 20,000 की जरूरत है अर्जेंट को, और 20,000 रुपए ले लगा को इनको दे रही है। मैं ಮಾತಾಡಿ ಅಣ್ಣ ನಮ್ಮ ಬಗ್ಗೆ ಏನಾದ್ರು. ಈಗ ಮೊನ್ನೆ ಬಂದಿದ್ರು ಇವರು, ಬಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಹೋಗಿ ಇವರೆಲ್ಲ ವಿಡಿಯೋ ಮಾಡ್ತೀನಿ ಅಂದ್ರು. ಎಲ್ಲ ವಿಡಿಯೋ ಮಾಡ್ಕೊಂಡು ಆದಷ್ಟು ಇವ್ರ ಸ್ನೇಹಿತರು ಎಲ್ಲ ಬಂದು ಅದೇನು ಎಷ್ಟಾಗಿದೆ ಅಷ್ಟು ಹೆಲ್ಪ್ ತಗೊಂಡು ಅಲ್ಲಿ ಇಲ್ಲಿ ಎಲ್ಲ ದುಡ್ಡ ಕಲೆಕ್ಷನ್ ಮಾಡ್ಕೊಂಡ್ ಕೊಟ್ಟಿದ್ದಾರೆ. ದೇವ್ರು ಅಲ್ಲ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮತ್ತೆ ನಮ್ಮ ಹಿಂದೂ ದೇವಸ್ಥಾನ ದೇವರಾಗಿರ್ಬೋದು, ಎಲ್ಲಾರು ಸೇರಿಸ್ಬಿಟ್ಟು ಕೈ ಮುಗಿದು ಕೇಳಕತ್ತೀನಿ, ಇಂಥವ್ರಿಗೆ ಹೆಲ್ಪ್ ಮಾಡಿ. ಏನು ಕಾಯಿಲೆ ಎಲ್ಲಾರ್ಗು ಬರ್ತದೆ ಸರಿನಾ, ಇದು ಜಾತಿ ಭೇದ ಮಾಡಕ್ ಹೋಗ್ಬೇಡಿ, ದಯಮಾಡಿ ಕೇಳ್ಕೊತೀನಿ, ಇಂಥವ್ರಿಗೆ ಹೆಲ್ಪ್ ಮಾಡಿ, ಖಂಡಿತ ಒಳ್ಳೇದಾಗತ್ತೆ ಸರ್, ಒಳ್ಳೇದಾಗ್ತದೆ ಸರ್. ಯಾಕೆಂದ್ರೆ ನೀವು ಮುಸಲ್ಮಾನ ಆಗಿ ತುಂಬಾ ಹೆಲ್ಪ್ ಮಾಡ್ಕೊಂಡು ಎಲ್ಲಾ ಕಡೆನೂ ಓಡಾಡ್ಕೊಂಡು ನಿಮ್ ವಿಡಿಯೋಗಳನ್ನ ನೋಡ್ತಿದ್ದೀನಿ. ಆದ್ರೆ ನೀವು ಜಾತಿ ಭೇದ ಇಲ್ದ ಈ ಕೆಲಸ ಮಾಡ್ತಿದ್ರಲ್ಲ, ದಯಮಾಡಿ ನಾನು ಕೈ ಮುಗಿದು ಕೇಳ್ಕತ್ತೀನಿ, ದೇವ್ರು ನಿಮ್ಗೆ ಆರೋಗ್ಯ, ನಿಮ್ ಕುಟುಂಬಕ್ಕೆ ಎಲ್ಲರೂ ಕೊಡ್ಲಿ ಅಂತ ನಾನು ಕೇಳ್ಕತ್ತೀನಿ ಸರ್. ಆಯ್ತು ಸರ್, ತುಂಬಾ ತುಂಬಾ ಥ್ಯಾಂಕ್ಸ್ भाई। क्या बोलना चाह रहा हूँ, तुम्हारा रुपया भी ऐसे आदमी को लगता है भाई, आगे का तो दुकान आगने घर आगने से भी दिल खोल को ताउन करो, तुम्हें ताउन करो ऐसा पहुंचती ಹೇಳಿ ಸರ್. 10 ರೂಪಾಯಿ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಈಗ ಮನೆ ಮಕ್ಳಿಗೆ ಬಂದು ನೀವು ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಕೊಡ್ತಿದ್ರೆ, ದೇವ್ರು ನಿಮ್ಗೆ ಬಂದಿದ್ರೆ, ಯಾರು ಬಂದಿದ್ರೆ ಎಲ್ಲರಿಗೂ ಆ ದೇವ್ರು ನಿಮ್ಗೆ ಎಲ್ಲ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕತ್ತೀನಿ ಸರ್. ಖಂಡಿತ ಸರ್, ನಮ್ಮ ಹತ್ರ ಜಾತಿ ಭೇದ ಇಲ್ಲ ಸರ್. ನಾವು ಹೌದು ಒಂದ್ ಮನುಷ್ಯತ್ವ ಯಾರಾದ್ರೂ ಸಿಗ್ಲಿ ಹೌದೌದು ಸರ್, ಹೌದೌದು ಸರ್. ಯಾಕೆ ಗೊತ್ತಾ, ನನ್ಗೆ ಇಷ್ಟ ಆಗೋದು ನಮ್ ತಾಯಿ ಸಮಾನ ಇವರು, ನಮ್ಮ ಅಕ್ಕನ ಸಮಾನ ಇವರು. ಹೌದು ಸರ್. ಇವ್ರಿಗೆ ನೋವು ಬೇರೆ ಅಲ್ಲ, ನಮಗ್ ನೋವು ಬೇರೆ ಅಲ್ಲ. ಅಲ್ಲ ಒಂದ್ ಏನಾದ್ರು ಮಾತಾಡ್ತೀರಾ? ಅವರೆಲ್ಲ ಅಣ್ಣ ತಂದಿರಿ ಎಲ್ಲ ತಂದಿರ್ ತರ ನಿಂತ್ಕೊಂಡು, ಇವ್ರು ಮುಸ್ಲಿಮು ಇವ್ರು ಹಿಂದೂ ಅಂತ ಏನು ಹೇಳ್ದೆ, ನನಗೆಲ್ಲಾ ಸರಿ ಅಣ್ಣ ತಂದಿರ್ತಾರೆ, ನನಗೆ ತುಂಬಾ ಸಹಾಯ ಮಾಡ್ತಾರೆ. ಭಗವಂತ ಇವ್ರು ಹೆಂಡತಿ ಮಕ್ಕಳನ್ನೆಲ್ಲ ತುಂಬಾ ಆರೋಗ್ಯದಿಂದ ಇಡ್ಲಿ, ಕಚ್ರಿಗೂ ಬರಬಾರ್ದು ಆತರ ಭಗವಂತನ ಹತ್ರ ಆಶಿಸ್ತೀನಿ, ದೇವ್ರು ಒಳ್ಳೇದ್ ಮಾಡ್ಲಿ ಇವ್ರುಗಳಿಗೆ. सबको भी तो बोलने का मकसद है कि जब इनका नाम को शोभा, तो एक हिंदू बहन के वास्ते हमें पूरा भाया खड़को रोड पोतर को कलेक्शन कर लगा, कोई भान के वास्ते एक छोटी सी मदद कर कोई, तो इंशाअल्लाह और भी ज्यादा अमाउंट इनको बहुत बड़ा अमाउंट देने का है। क्यों को बोले तो एक दर्द है, देखो जिसे होता उन्हें समझ सकता, सो इनकी तकलीफ इनको कुछ मालूम है, उनकी तकलीफ को हमें जरा नहीं जरा समझ को रोड पोतर को खिदमत करने का काम कर कोई। तो और बहुत सारे अमाउंट की जरूरत है, तुम्हारे दुकान तक हमें आए को बोले तो कहता हो तो मदद करने की कोशिश करो, और इस वीडियो को कामयाब करने की कोशिश करो मेरे भाई। सुबह को हमें चामराजनगर को इंशाल्लाह जाना, अगर कोई वहां भी है तो भाई वीडियो शेयर करो। तुम्हारे पास है तो कौन भी खाली करो ना, को ऐसे भाना को साथ दियो, एक अम्मा समझ को साथ दियो, एक भान समझ को साथ दियो, एक अपना समझ को साथ दियो। इसमें जाति भेदा क्या भी नहीं, हिंदू मुस्लिम क्या भी नहीं है, इसमें इंसानत के वास्ते कौन भी खत्म बना दे, मालिक साथ देता हमारा रब। चलो अल्लाह हाफिज, दुआ में याद रखो, हमारे अन्ना को भी दुआ में याद रखो। आते अल्लाह हाफिज। ಹೌದು ಸರ್, ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಎಲ್ಲರಿಗೂ. ಯಾಕೆಂದ್ರೆ ನೀವು ಜಾತಿ ಭೇದ ನೋಡ್ಕೊಂಡು ಎಲ್ಲಾ ಕಡೆನೂ ನೀವು ಬೆಂಗಳೂರು ಆಗಿರ್ಬೋದು ಎಲ್ಲಾ ಕಡೆ ಬಂದು ನೀವೆಲ್ಲ ಮಾಡ್ತಿದ್ದೀರಲ್ಲ, ದಯಮಾಡಿ ನಿಮ್ಗೆ ಆ ದೇವ್ರು ಒಳ್ಳೇದ್ ಮಾಡ್ಲಿ. ಬರೀ ಯಾವುದೇ ಕಾರಣಕ್ಕೂ ನೀವು ಜಾತಿ ಭೇದ ಮಾಡಕ್ ಹೋಗ್ಬೇಡಿ, ಸರಿನಾ? ನಾನು ಹೇಳ್ಕೊಳೋದು ಇಷ್ಟೇ, ಜಾತಿ ಭೇದ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಈ ಕಾಯಿಲೆ ಜಾತಿ ಇಂಥ ಜಾತಿಯರಿಗೆ ಇಂಥ ಜಾತಿಗೆ ಅಂತ ಬರಲ್ಲ. ಆದ್ರೂ ನೋಡಿ ಇವರೆಲ್ಲರೂ ಅಂತ ಮೂಲವಾಗಿ ದುಡ್ಡು ಎಲ್ಲೋ ಕಲೆಕ್ಷನ್ ಮಾಡ್ಕೊಂಡ್ ಬಂದು ಕೊಡ್ತಾ ಇದಾರೆ. ಆ ದೇವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ, ಈ ತಾಯಿಗೂ ಒಳ್ಳೇದಾಗ್ಲಿ. ಯಾಕೆಂದ್ರೆ 3 ಜನ ಹೆಣ್ಮಕ್ಳಿದ್ದಾರೆ, ತಾಯಿಗೆ ಮಕ್ಕಳಿಗೆ ತಾಯಿ ಆಗಿಲ್ಲ ಅಂತ ಕೇಳ್ಕೊತಿದ್ದೀನಿ ಸರ್ ನಾನು.